ಇದ್ದಾರೆ. ನಾವೇನಂದರೆ ಇಷ್ಟು ದಿನ ಎಲ್ಲ ಜಾತಿಯನ್ನು ಒಳಗೊಂಡು ಎಲ್ಲ ಬಡವರ ಪರವಾಗಿ ಜನಸಂಘ ಸಂಸ್ಥೆಯಲ್ಲಿ ಸುಮಾರು 30-35 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇತ್ತೀಚೆಗೆ ಏನು ಕರ್ನಾಟಕದಲ್ಲಿ ವಿಶೇಷವಾಗಿ ನಡೆಯುತ್ತಿರುವಂಥ ಸಮಾಜ ಏನು ಈ ಮಾದಿಗ ಸಮಾಜಕ್ಕೆ ಯಾವುದೇ ಒಂದು ರೀತಿಯ ಅನುಕೂಲಗಳಾಗಲಿ, ವಿದ್ಯೆಯಲ್ಲಾಗಲಿ, ಶೈಕ್ಷಣಿಕವಾಗಲಿ ಯಾವುದೇ ಒಂದರಲ್ಲಿ ಇವರಿಗೆ ಸವಲತ್ತು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಮ್ಗೆ ಅನ್ಯಾಯ ಆಗ್ತಾಯಿದೆ. SC ಸಂಸ್ಥೆಯಲ್ಲಿ ಬೇರೆಯವರು ಇದನ್ನು ಕಬಳಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ನಾವು 30 ವರ್ಷಗಳಿಂದ ವರ್ಗೀಕರಣ ವಿಚಾರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದರಂತೆ ಆವತ್ತು ಸಹ ಎಲ್ಲರೂ ಸೇರಿ ಎಲ್ಲ ಜಾತಿಯವರು ಸೇರಿ ಒಪ್ಕೊಂಡಂಥ ವರ್ಗೀಕರಣ ಕರ್ನಾಟಕ ರಾಜ್ಯದಲ್ಲಿ ಜಾರಿ ಆಯಿತು. ಬಟ್ ಅದು ಮಧ್ಯದಲ್ಲಿ ಅದು ನಿಂತೋಗಿದೆ. ಅದರಿಂದ ಇವತ್ತು ಅಟ್ಲೀಸ್ಟು ಈ ಜನ ಯಾವತ್ತೂ ಹಳ್ಳಿಗಳಲ್ಲಿ ವಿದ್ಯಾವಂತರಾಗಿಲ್ಲ, ಮತ್ತು ಚೆನ್ನಾಗಿ ಓದೋ ಕಡೆನೂ ಗಮನ ಇಲ್ಲ, ಎಲ್ಲ ಬಡವರಾಗಿದ್ದಾರೆ, ಮತ್ತು ಜಮೀನಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಈ ರಾಜ್ಯದಲ್ಲಿ ಈ ಸಮಾಜ ಮಾದಿಗ ಸಮಾಜ ಇದೆ. ಅದರಿಂದ ಅಟ್ಲೀಸ್ಟ್ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಶೈಕ್ಷಣಿಕವಾಗಿ ಅವ್ರನ್ನ ಮುಂದೆ ತರೋದಕ್ಕೆ ಈ ಕರ್ನಾಟಕದಲ್ಲಿ ಏನು ನಮ್ಮ KH ಮುನಿಯಪ್ಪನವ್ರು ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ರಾಜೋಳ ಸಾಹೇಬ್ರು ಇರ್ಬೋದು, ಎಲ್ಲ ಈ ಮಾದಿಗ ಸಮಾಜದ MP MLAಗಳು ಮತ್ತು ಹಿರಿಯ ನಾಯಕರೆಲ್ಲ ಸೇರಿ ಇವತ್ತು ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕಂತ ಒಂದು ಕರ್ನಾಟಕ ಮಾದಾರ ಮಹಾಸಭೆಯನ್ನು ಇಲ್ಲಿ ಕಟ್ಟಿದ್ದಾರೆ. ಅದರಂತೆ ನಮ್ಮ ಜಿಲ್ಲೆಯಲ್ಲೂ ಈಗ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಕೃಷ್ಣಪ್ಪ ಅವರು ಕೊಟ್ಟಿದ್ದಾರೆ. ನಾವು ಅವರಿಗೆ ವಿಶೇಷವಾಗಿ ಯಾವುದೇ ಒಂದು ವಿಚಾರದಲ್ಲಿರ್ಬೋದು, ಈ ಸಮಾಜಕ್ಕೆ ಏನಾದರೂ ಮಾಡಬೇಕಾದ್ರೆ ನಮ್ಮದು ಒಂದು ಕೊಡುಗೆ ಇರಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಇವತ್ತು ಎಲ್ಲ ಬದಿಗೊತ್ತಿ ಇವತ್ತು ಅವರಿಗೆ ಏನು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ನಾವು ಇವತ್ತು ನೀವು ನೋಡ್ತಾ ಇದ್ದೀರಾ, ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲೇನೇ ರಿಸರ್ವೇಷನ್ ಇತ್ತು. ಆವಾಗ ಎಲ್ಲ ನಮ್ಮ ಸಮಾಜದವರು MLAಗಳು ಜಾಸ್ತಿ ಆಗಿದ್ದರು. ಆದರೆ ಇದುವರೆಗೂ ಈ ತಾಲೂಕಲ್ಲಿ ಯಾವುದೇ ಒಂದು ಮಾದಿಗರಿಗೆ ವಿಶೇಷವಾದಂಥ ಅನುಕೂಲತೆಗಳಿಲ್ಲ ಮತ್ತು ಯಾರನ್ನೂ ಬೆಳೆಸಲೂ ಇಲ್ಲ. ಅದರಿಂದ ಈ ಒಂದು ಮಹಾಸಭೆಯಿಂದ ಆದ್ರೂ ಅಟ್ಲೀಸ್ಟು ವಿದ್ಯಾವಂತರನ್ನಾಗಿ ಮಾಡಿ ಅವ್ರನ್ನೊಂದು ಮುಂದೆ ಒಂದು ವೇದಿಕೆ ಬರೋದಕ್ಕೆ, ಮುಂದೆ ಅವ್ರ ಮುಂಚೂಣಿಯಲ್ಲಿ ಸಾಗೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡೋದಕ್ಕೆ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ. ಅದರಂತೆ ಈ ಸಮಿತಿಯನ್ನು ಸಹ ಮಾಡಿದ್ದೀವಿ. ಈ ಸಮಿತಿಯವ್ರು ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇನೆ, ದಯವಿಟ್ಟು, ಯಾಕಂದರೆ ಇವತ್ತು ದಲಿತ ಸಂಘಟನೆಗಳು ಬದಿಗೆ ಹೋಗ್ಬಿಟ್ಟಿದೆ. ಯಾವುದೇ ಹಳ್ಳಿಗೆ ಹೋಗೋದಿಲ್ಲ, ಯಾವುದೇ ಕೆಲಸ ಮಾಡಲ್ಲ, ದಲಿತರ ಪರವಾಗಿ ಸಮಾಜದ ಪರವಾಗಿ ಯಾರು ಕೆಲಸ ಮಾಡದೆ ಇವತ್ತು ನಿರುತ್ಸಾಹಗಳಾಗಿದ್ದಾರೆ. ಅದರಿಂದ ಅಟ್ಲೀಸ್ಟ್ ಈ ಸಮಾಜದ ಬಗ್ಗೆ ಆದರೂ ನೀವಾದ್ರೂ ಪ್ರತಿಯೊಂದು ಹಳ್ಳಿಗೂ ವಿಸಿಟ್ ಮಾಡಿ, ಯಾವ್ಯಾವ ಜನ ಯಾವ್ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಎಷ್ಟು ಜನ ಎಜುಕೇಷನ್ ಇದ್ದಾರೆ, ಯಾರು ಹುದ್ದೆಯಲ್ಲಿದ್ದಾರೆ, ಯಾರು ಅಮಾಯಕರಾಗಿದ್ದಾರೆ, ಮತ್ತು ಯಾರು ಜಮೀನಿಲ್ಲ ಅಂಥವ್ರನ್ನ ದಯವಿಟ್ಟು ನೀವು ಪಟ್ಟಿ ಮಾಡಿ ಅವ್ರನ್ನ ಮುಂದೆ ತರುವಂಥ ಕೆಲಸ ನೀವು ಮಾಡಬೇಕಂತ ನಾನು ನಿಮ್ಮ ಮೂಲಕ ಅವರಲ್ಲಿ ಕೋರ್ಕೊಳ್ತೇನೆ. ನಾವೇನಂದರೆ ಇಷ್ಟು ದಿನ ಎಲ್ಲ ಜಾತಿಯನ್ನು ಒಳಗೊಂಡು ಎಲ್ಲ ಬಡವರ ಪರವಾಗಿ ಜನಸಂಘ ಸಂಸ್ಥೆಯಲ್ಲಿ ಸುಮಾರು 30-35 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇತ್ತೀಚೆಗೆ ಏನು ಕರ್ನಾಟಕದಲ್ಲಿ ವಿಶೇಷವಾಗಿ ನಡೆಯುತ್ತಿರುವಂಥ ಸಮಾಜ ಏನು ಈ ಮಾದಿಗ ಸಮಾಜಕ್ಕೆ ಯಾವುದೇ ಒಂದು ರೀತಿಯ ಅನುಕೂಲಗಳಾಗಲಿ, ವಿದ್ಯೆಯಲ್ಲಾಗಲಿ, ಶೈಕ್ಷಣಿಕವಾಗಲಿ ಯಾವುದೇ ಒಂದರಲ್ಲಿ ಇವರಿಗೆ ಸವಲತ್ತು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಮ್ಗೆ ಅನ್ಯಾಯ ಆಗ್ತಾಯಿದೆ. SC ಸಂಸ್ಥೆಯಲ್ಲಿ ಬೇರೆಯವರು ಇದನ್ನು ಕಬಳಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ನಾವು 30 ವರ್ಷಗಳಿಂದ ವರ್ಗೀಕರಣ ವಿಚಾರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದರಂತೆ ಆವತ್ತು ಸಹ ಎಲ್ಲರೂ ಸೇರಿ ಎಲ್ಲ ಜಾತಿಯವರು ಸೇರಿ ಒಪ್ಕೊಂಡಂಥ ವರ್ಗೀಕರಣ ಕರ್ನಾಟಕ ರಾಜ್ಯದಲ್ಲಿ ಜಾರಿ ಆಯಿತು. ಬಟ್ ಅದು ಮಧ್ಯದಲ್ಲಿ ಅದು ನಿಂತೋಗಿದೆ. ಅದರಿಂದ ಇವತ್ತು ಅಟ್ಲೀಸ್ಟು ಈ ಜನ ಯಾವತ್ತೂ ಹಳ್ಳಿಗಳಲ್ಲಿ ವಿದ್ಯಾವಂತರಾಗಿಲ್ಲ, ಮತ್ತು ಚೆನ್ನಾಗಿ ಓದೋ ಕಡೆನೂ ಗಮನ ಇಲ್ಲ, ಎಲ್ಲ ಬಡವರಾಗಿದ್ದಾರೆ, ಮತ್ತು ಜಮೀನಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಈ ರಾಜ್ಯದಲ್ಲಿ ಈ ಸಮಾಜ ಮಾದಿಗ ಸಮಾಜ ಇದೆ. ಅದರಿಂದ ಅಟ್ಲೀಸ್ಟ್ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಶೈಕ್ಷಣಿಕವಾಗಿ ಅವ್ರನ್ನ ಮುಂದೆ ತರೋದಕ್ಕೆ ಈ ಕರ್ನಾಟಕದಲ್ಲಿ ಏನು ನಮ್ಮ KH ಮುನಿಯಪ್ಪನವ್ರು ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ರಾಜೋಳ ಸಾಹೇಬ್ರು ಇರ್ಬೋದು, ಎಲ್ಲ ಈ ಮಾದಿಗ ಸಮಾಜದ MP MLAಗಳು ಮತ್ತು ಹಿರಿಯ ನಾಯಕರೆಲ್ಲ ಸೇರಿ ಇವತ್ತು ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕಂತ ಒಂದು ಕರ್ನಾಟಕ ಮಾದಾರ ಮಹಾಸಭೆಯನ್ನು ಇಲ್ಲಿ ಕಟ್ಟಿದ್ದಾರೆ. ಅದರಂತೆ ನಮ್ಮ ಜಿಲ್ಲೆಯಲ್ಲೂ ಈಗ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಕೃಷ್ಣಪ್ಪ ಅವರು ಕೊಟ್ಟಿದ್ದಾರೆ. ನಾವು ಅವರಿಗೆ ವಿಶೇಷವಾಗಿ ಯಾವುದೇ ಒಂದು ವಿಚಾರದಲ್ಲಿರ್ಬೋದು, ಈ ಸಮಾಜಕ್ಕೆ ಏನಾದರೂ ಮಾಡಬೇಕಾದ್ರೆ ನಮ್ಮದು ಒಂದು ಕೊಡುಗೆ ಇರಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಇವತ್ತು ಎಲ್ಲ ಬದಿಗೊತ್ತಿ ಇವತ್ತು ಅವರಿಗೆ ಏನು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ನಾವು ಇವತ್ತು ನೀವು ನೋಡ್ತಾ ಇದ್ದೀರಾ, ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲೇನೇ ರಿಸರ್ವೇಷನ್ ಇತ್ತು. ಆವಾಗ ಎಲ್ಲ
ನಮ್ಮ ಸಮಾಜದವರು MLA ಗಳು ಜಾಸ್ತಿ ಆಗಿದ್ರು. ಆದರೆ ಇದುವರೆಗೂ ಈ ತಾಲೂಕಲ್ಲಿ ಯಾವುದೇ ಒಂದು ಮಾದಿಗರಿಗೆ ವಿಶೇಷವಾದಂಥ ಅನುಕೂಲತೆಗಳಿಲ್ಲ ಮತ್ತು ಯಾರನ್ನೂ ಬೆಳೆಸಲೂ ಇಲ್ಲ. ಅದರಿಂದ ಈ ಒಂದು ಮಹಾಸಭೆಯಿಂದ ಆದ್ರೂ ಅಟ್ಲೀಸ್ಟ್ ವಿದ್ಯಾವಂತರನ್ನಾಗಿ ಮಾಡಿ ಅವ್ರನ್ನೊಂದು ಮುಂದೆ ಒಂದು ವೇದಿಕೆ ಬರೋದಕ್ಕೆ, ಮುಂದೆ ಅವ್ರ ಮುಂಚೂಣಿಯಲ್ಲಿ ಸಾಗೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡೋದಕ್ಕೆ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ. ಅದರಂತೆ ಈ ಸಮಿತಿಯನ್ನು ಸಹ ಮಾಡಿದ್ದೀವಿ. ಈ ಸಮಿತಿಯವ್ರು ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇನೆ, ದಯವಿಟ್ಟು, ಯಾಕಂದರೆ ಇವತ್ತು ದಲಿತ ಸಂಘಟನೆಗಳು ಬದಿಗೆ ಹೋಗ್ಬಿಟ್ಟಿದೆ. ಯಾವುದೇ ಹಳ್ಳಿಗೆ ಹೋಗೋದಿಲ್ಲ, ಯಾವುದೇ ಕೆಲಸ ಮಾಡಲ್ಲ. ದಲಿತರ ಪರವಾಗಿ, ಸಮಾಜದ ಪರವಾಗಿ ಯಾರು ಕೆಲಸ ಮಾಡದೆ ಇವತ್ತು ನಿರುತ್ಸಾಹಗಳಾಗಿದ್ದಾರೆ. ಅದರಿಂದ ಅಟ್ಲೀಸ್ಟ್ ಈ ಸಮಾಜದ ಬಗ್ಗೆ ಆದರೂ ನೀವಾದ್ರೂ ಪ್ರತಿಯೊಂದು ಹಳ್ಳಿಗೂ ವಿಸಿಟ್ ಮಾಡಿ, ಯಾವ್ಯಾವ ಜನ ಯಾವ್ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಎಷ್ಟು ಜನ ಎಜುಕೇಷನ್ ಇದ್ದಾರೆ, ಯಾರು ಹುದ್ದೆಯಲ್ಲಿದ್ದಾರೆ, ಯಾರು ಅಮಾಯಕರಾಗಿದ್ದಾರೆ ಮತ್ತು ಯಾರು ಜಮೀನಿಲ್ಲ ಅಂಥವ್ರನ್ನ ದಯವಿಟ್ಟು ನೀವು ಪಟ್ಟಿ ಮಾಡಿ ಅವ್ರನ್ನ ಮುಂದೆ ತರುವಂಥ ಕೆಲಸ ನೀವು ಮಾಡಬೇಕಂತ ನಾನು ನಿಮ್ಮ ಮೂಲಕ ಅವರಲ್ಲಿ ಕೋರ್ಕೊಳ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಮಾದಾರ ಮಹಾಸಭಾ ಒಂದು ಸಂಘವನ್ನು ಹುಟ್ಟುಹಾಕಿದಂಥ ನಮ್ಮ ನಾಯಕರಾದ KH ಮುನಿಯಪ್ಪ ಸಾಹೇಬರಿಗೆ ಹಾಗೂ ಆನೇಕಲ್ ನಾಗಚಮ್ಮಣ್ಣ ಸಾಹೇಬರಿಗೆ ವಿಶೇಷವಾಗಿ ರಾಜ್ಯದ ಅವರು ಮಾಡಿರೋದಕ್ಕೆ ನಿಜವಾಗಲೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಯಾಕಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮುದಾಯ ಸುಮಾರು 40 ಲಕ್ಷ ಮೇಲ್ಪಟ್ಟು ಇದೆ. ಇದು ಈಗಾಗಲೇ ಯಾವಾಗ ಮಾಡಬೇಕಾಗಿತ್ತು, ಆದರೆ ಸ್ವಲ್ಪ ನಿಧಾನವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಮಾದಾರ ಸಭಾವನ್ನು ಪ್ರತಿಯೊಂದು ಜಿಲ್ಲೆಯಲ್ಲೂ ಈಗಾಗಲೇ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಪದಾಧಿಕಾರಿಗಳನ್ನು ರಾಜ್ಯ ಸಮಿತಿ ಈಗಾಗಲೇ ಮಾಡಿದೆ. ಅದರಂತೆಯೇ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಟ್ಟಣಹಳ್ಳಿ ಕೃಷ್ಣಣ್ಣವ್ರನ್ನ ನಮ್ಮ ರಾಜ್ಯದ ಮುಖಂಡರು ಈಗಾಗಲೇ ಆಯ್ಕೆ ಮಾಡಿದ್ದಾರೆ. ನಿಜವಾಗ್ಲೂ ಕೃಷ್ಣಣ್ಣವರು ನಿಜವಾಗ್ಲೂ ಪ್ರತಿಯೊಂದು ತಾಲೂಕಲ್ಲಿ ಹೋಗಿ ಪ್ರತಿಯೊಂದು ತಾಲೂಕಿನ ಅಧ್ಯಕ್ಷರುಗಳನ್ನು ಮಾಡಿ ಈಗಾಗಲೇ ಆ ಒಂದು ಏನು ಪದಾಧಿಕಾರಿಗಳ ಪಟ್ಟಿ ಈಗಾಗಲೇ ಮಾಡಿದ್ದಾರೆ. ನಿಜವಾಗಲೂ ಅವರು ಅಭಿನಂದನೆಗಳನ್ನು ಅವ್ರಿಗೆ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ತಾಲೂಕಲ್ಲಿ ನಮ್ಮ ಕೊತ್ನೂರು ಮುನಿಯಪ್ಪಣ್ಣವ್ರನ್ನ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ರಾಜ್ಯ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಘೋಷಣೆ ಆಗಿದೆ. ಅದರಂತೆ ಮುನಿಯಪ್ಪಣ್ಣವರು ನಿಜವಾಗಲೂ ಈ ತಂಡ ಏನಿದೆ 15 ಜನ ತಂಡ ಪ್ರತಿಯೊಂದು ಹಳ್ಳಿಗೆ ಹೋಗಿ, ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲಿ ನಿಜವಾಗಲೂ ನಮ್ಮ ಸಮುದಾಯ ಪ್ರತಿಯೊಂದು ಹಳ್ಳಿಯಲ್ಲೂ ಸುಮಾರು ಒಂದು ಹಳ್ಳಿಗೆ ಹೋದರೆ ನಿಜವಾಗ್ಲೂ 100ರಿಂದ 150 ಮನೆ ಸಿಗುವಂಥ ಒಂದು ಹಳ್ಳಿಗಳಿದೆ. ಅದರಂತೆ ನಮ್ಮ ನೂತನ ಅಧ್ಯಕ್ಷರು ಮತ್ತು ಈ ಒಂದು ತಂಡ ಜಿಲ್ಲಾ ಅಧ್ಯಕ್ಷರು ಏನು ಆಯ್ಕೆ ಮಾಡಿದ್ದಾರೆ, ಈ ತಂಡವನ್ನು ಪ್ರತಿಯೊಂದು ಹಳ್ಳಿಗೆ ಹೋಗಿ ಮುಂದಿನ ರೂಪುರೇಷೆಗಳನ್ನು ಯಾವ ರೀತಿ ಮಾಡಬೇಕು, ಏನು ಒಂದು ನಮ್ಮ ಒಂದು ಪದಾಧಿಕಾರಿಗಳು ಮತ್ತು ಅವರ ಹಳ್ಳಿಗಳಲ್ಲಿ ಒಂದು ವೋಟ್ ಪವರ್ ಬರುವಂಥ ಒಂದು ಇದಿದೆ, ಸದಸ್ಯ ಅವ್ರದ್ದು ಇದನ್ನು ಮಾಡಬೇಕಂತ ನಮ್ಮ ಮುಖಂಡರಲ್ಲಿ ಕೇಳ್ಕೊಳ್ತೇವೆ. ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಅಣ್ಣವ್ರು ಹೇಳ್ದಂಗೆ ಇದೊಂದು ಒಳ್ಳೆಯ ಒಂದು ಮಾದಾರ ಮಹಾಸಭಾ ಅಂದರೆ ಈಗ ಒಕ್ಕಲಿಗರ ಒಂದು ಚುನಾವಣೆ ಇರ್ಬೋದು, ಏನು ಲಿಂಗಾಯತರ ಒಂದು ಚುನಾವಣೆ ಇರ್ಬೋದು, ಈ ರೀತಿ ಚುನಾವಣೆ ನಡೆಯುತ್ತೆ. ಆದ್ದರಿಂದ ಎಲ್ಲರೂ ಸದಸ್ಯವನ್ನು ಪಡ್ಕೊಂಡು ಮತ್ತೆ ಓಟು ಆಯ್ಕೆ ನಮ್ಮ ಅಧ್ಯಕ್ಷರುಗಳನ್ನು, ಜಿಲ್ಲಾ ಅಧ್ಯಕ್ಷರುಗಳನ್ನು, ರಾಜ್ಯ ಸಮಿತಿ ಈ ಥರ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಇದನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಂತ ಏನು ಈ 15 ಜನ ಚಿಕ್ಕಬಳ್ಳಾಪುರ ತಾಲೂಕಿಗೆ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಮಾನ್ಯ KH ಮುನಿಯಪ್ಪ ಸಾಹೇಬರಿಗೆ ಮತ್ತು ಎನ್ ನಾಗಚಮ್ಮಣ್ಣವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ವಿಶೇಷ ಆಹ್ವಾನಿತರಾಗಿ ಆಯ್ಕೆ ಮಾಡಿದಂಥ ನಮ್ಮ ಮಾದಾರ ಮಹಾಸಭಾದ ರಾಜ್ಯ ಅಧ್ಯಕ್ಷರಾದ KH ಮುನಿಯಪ್ಪ ಸಾಹೇಬರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆಯೇ ನಮ್ಮ ಆನೇಕಲ್ ನಾಗಚಮ್ಮಣ್ಣವರು
ಮಾದಾರ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ಅವ್ರಿಗೂ ಸಹ ನನ್ನ ಜಿಲ್ಲಾ ಆಹ್ವಾನಿತರ ವಿಶೇಷ ಆಹ್ವಾನಿತರಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ,